PMC ಚಾನಲ್ನವ್ರಿಗೆ ನಮಸ್ಕಾರಗಳು. ಪತ್ರಿಜೆ ಸರ್ ಅವ್ರಿಗೆ ನಮಸ್ಕಾರ. ರಾಮನಗರ ಪಿರಮಿಡ್ ಸಂಸ್ಥಾಪಕರಾದಂಥ ಕೃಷ್ಣಪ್ಪ ಸರ್ ಅವ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ. ನನ್ನೂರು ರಾಮನಗರನೇ. ನಾನು 2.5 ತಿಂಗಳಿಂದ ಧ್ಯಾನಕ್ಕೆ ಬರ್ತಾಯಿದ್ದೀನಿ. ನನಗೆ ಇಲ್ಲಿ ಪರಿಚಯ ಮಾಡಿಸ್ಕೊಟ್ಟಿದ್ದು ಚಂದ್ರಪ್ಪ ಅಂಕಲ್ ಅಂತ. ಅವರು ನಮ್ಮ ಮನೆ ಪಕ್ಕನೇ ಇರೋದು. ಬನ್ನಿ ಅಂತ ಕರೀತಿದ್ರು. ನಾವು ಸ್ವಲ್ಪ ಕೇರ್ಲೆಸ್ಸು, ಬರ್ತಾ ಇರಲಿಲ್ಲ. ಒಬ್ಬಳೇ ಬರಬೇಕು ಅನ್ನೋದು ಏನೋ ಒಂಥರ ಫೀಲು. ಇಲ್ಲಿ ಒಬ್ಬರು ಬರೋಕ್ಕಾಗಲ್ಲ, ಎಲ್ಲೂ ಒಬ್ಬರೇ ಹೋಗಲ್ಲ, ಆ ಥರ ಇತ್ತು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಧೈರ್ಯ ಎಲ್ಲ ಬಂದಿದೆ. ನಾನು ಇಲ್ಲಿಗೆ ಬಂದ ನನ್ನ ಅನುಭವ ಏನಾಗಿದೆ ಅಂದರೆ, ನನಗೆ ಮಧ್ಯರಾತ್ರಿ ಏನಾದರೂ ಎಚ್ಚರ ಆಯಿತು ಅಂದರೆ ನಿದ್ರೆಯಲ್ಲಿ ಮತ್ತೆ ನಿದ್ರೆನೇ ಬರ್ತಾ ಇರಲಿಲ್ಲ ತುಂಬ ಹೊತ್ತು. ಇಲ್ಲಿ ಧ್ಯಾನಕ್ಕೆ ಬಂದಮೇಲೆ ಮತ್ತೆ ನಿದ್ರೆ ಬಂದುಬಿಡುತ್ತೆ. ಒಂದು 5 ನಿಮಿಷಕ್ಕೆಲ್ಲ ಮತ್ತೆ ನಿದ್ರೆ ಬರುತ್ತೆ. ಆಮೇಲೆ ಕೋಪ ಬರ್ತಿತ್ತು. ಯಾರಾದರೂ ಏನಾದ್ರು ಹೇಳಿದ್ರೆ ಹಾಗೆ ತಿರುಗಿಸಿ ಮಾತಾಡ್ತಿದ್ದೆ. ಇವಾಗ ಯಾರಾದರೂ ಏನಾದರೂ ಹೇಳಿದ್ರೆ ಒಂದು 2 ನಿಮಿಷ ಕಣ್ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ. ಅವಾಗ ನಂಗೆ ಕೋಪ ಹೊರಟೋಗುತ್ತೆ. ಆಮೇಲೆ ಮಕ್ಳ ಹತ್ರನೂ ಕೋಪ ಮಾಡ್ಕೊಳ್ತಿದ್ದೆ. ಅವರು ಅಂದರೆ ಏನಾದರೂ ಹೇಳಬೇಕು ಅಂದರೆ ಫಸ್ಟು ನಾನು ಹೇಳ್ದಂಗೆ ಕೇಳಬೇಕು. ಅವ್ರದ್ದು ಆಮೇಲೆ ಕೇಳ್ತಿದ್ದೆ, ನಾನು ಕೇಳಲ್ಲ ಅಲ್ಲ, ಆಮೇಲೆ ಕೇಳ್ತಿದ್ದೆ. ಇವಾಗ ಹಂಗಲ್ಲ, ಫಸ್ಟ್ ಅವರು ಏನು ಹೇಳಿದ್ರು ನಾನು ಕೇಳ್ತಿದ್ದೀನಿ. ಆಮೇಲೆ ಯಾರಾದರೂ ಏನಾದರೂ ಅಂದರೆ, ಈಗ ಮನೇಲಾಗ್ಬೋದು, ಪಕ್ಕದ ಮನೆಯವ್ರಾಗ್ಬೋದು, ಯಾರಾದರೂ ಏನಾದರೂ ಅಂದರೆ ಅದು ಮೈಂಡಲ್ಲಿ ಹಾಕ್ಕೊಂಡ್ಬಿಡ್ತಾಯಿದ್ದೆ. ಅವ್ರು ಹಿಂಗಂದರು, ನಂದೇನೂ ತಪ್ಪಿಲ್ಲ, ಹಿಂಗಂದರು ಅನ್ನೋದೇ ಇರ್ತಿತ್ತು. ಇವಾಗ ಅವ್ರು ಅಂದ್ರ ಅಂದ್ಕೊಳ್ಳಿ ಅಷ್ಟೇ ಅನ್ನೋ ಥರ ಇದ್ದೀನಿ. ಇಲ್ಲಿಗೆ ಬಂದಮೇಲೆ ಆರಾಮಾಗಿದ್ದೀನಿ. ಡೈಲಿ 1 ಅವರು ಧ್ಯಾನಕ್ಕೆ ಬಂದೇ ಬರ್ತೀನಿ, ನಾನು ಮಿಸ್ ಮಾಡಲ್ಲ. ಅಪರೂಪಕ್ಕೆ ಎಲ್ಲಾದರೂ ಊರಿಗೆ ಹೋದರೆ 7 ಗಂಟೆ 8 ಗಂಟೆಗೂ ಬರ್ತೀನಿ ಒಂದೊಂದು ಸಲ. ಯಾವತ್ತಾದರೂ ಒಂದೊಂದು ದಿನ ಮಿಸ್ ಆಗುತ್ತೆ. ಆವಾಗ ಮನೆಯಲ್ಲೇ ಮಾಡ್ತೀನಿ ಧ್ಯಾನ. ಮನೆಯಲ್ಲೂ ಡೈಲಿ ಮಾಡ್ತೀನಿ. ಡೈಲಿ ಮಾಡಿದ್ರು ನನಗೆ ಇಲ್ಲಿಗೆ ಬರಲೇಬೇಕು ಅನ್ನೋ ಅಭ್ಯಾಸ ಆಗಿದೆ ಇವಾಗ. ಆವಾಗ ಬರಬೇಕು ಅನ್ನಿಸ್ತಾ ಇರಲಿಲ್ಲ. ಇವಾಗ ಬರಲಿಲ್ಲ ಅಂದರೆ ಏನೋ ಒಂಥರ ಫೀಲು, ನಾನು ಇನ್ನೂ ಹೋಗಿಲ್ಲ, ಪಿರಮಿಡ್ಗೆ ಹೋಗಿಲ್ಲ ಅನ್ನಿಸ್ತಾ ಇರುತ್ತೆ. ಬರ್ತಿದ್ದೀನಿ, ಏನಿಲ್ಲ, ಆರಾಮಾಗಿರ್ತೀನಿ. ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ. ಫಸ್ಟು ಕಣ್ಮುಚ್ಕೊಂಡು ಕೂತ್ಕೊಂಡ್ರು ಎಲ್ಲೋ ಜ್ಞಾನ ಇರ್ತಿತ್ತು. ಫಸ್ಟ್ ಅಂದರೆ ಅದೇ ಏನೇನೋ ಯೋಚನೆಗಳು ಬರ್ತಿತ್ತು. ನಮ್ದು ಏನಿರೋದು ಮಾಮೂಲಿ ಫ್ಯಾಮಿಲಿದಾಗ್ಬೋದು, ಫ್ರೆಂಡ್ಸ್ದಾಗ್ಬೋದು, ಮಕ್ಕಳದಾಗ್ಬೋದು, ಇದೆಲ್ಲ ಯೋಚನೆಗಳು ಬರ್ತಾಯಿತ್ತು. ಇವಾಗ ಅದ್ಯಾವುದೇ ಯೋಚನೆ ಬರೋಲ್ಲ. ಇವಾಗ ಧ್ಯಾನ ಕೂತ್ಕೊಂಡ್ರೆ ಧ್ಯಾನ ಅಷ್ಟೇ. ಎಲ್ಲರೂ ಧ್ಯಾನ ಮಾಡಿ. ಧ್ಯಾನದಿಂದ ತುಂಬ ಉಪಯೋಗಗಳಿದೆ ನಮಗೆ, ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರೂ ಧ್ಯಾನ ಮಾಡಲೇಬೇಕು. ಕನಿಷ್ಠ 1 ಅವರ್ ಆದರೂ ಮಾಡಲೇಬೇಕು. PMC ಚಾನಲ್ ಅವ್ರಿಗೆ ನಮಸ್ಕಾರಗಳು. ಮತ್ತು PMC ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.